ಇದು ಚೆನ್ನಾಗಿದೆ, ಇದನ್ನೇ ಹಾಕೋತೇನೆ. ವಿರಾಟ್, ನಾನ್ ರೆಡಿ. ಅಪ್ಪ, ವಿರಾಟ್ ನನ್ನ ಭವಾನಿ ಹತ್ರ ಕರ್ಕೊಂಡು ಹೋಗ್ತಾನಂತೆ. ಹೋಗ್ಬರ್ತೀನಿ. ಸರಿ ಕಣಪ್ಪ. ವಿರಾಟ್ ಬಾ ಹೋಗೋಣ. ಬಾ. ಯಾರಿಗೂ ಗೊತ್ತಿಲ್ದೆ ಇಷ್ಟೆಲ್ಲ ನಡೀತಾ ಇದ್ಯಾ? ಯಾಕೆ? ಭವಾನಿ ಅಕ್ಕ ಅಂತಿದ್ದಲ್ಲ, ಅಲ್ಲಿದ್ದಾಳ್ ನೋಡು. ಸಿಂಧು, ಏನೇ ಇದು? ಭವಾನಿ ನೋಡ್ದೆ ರಾಕೇಶ, ನನ್ನಕ್ಕ ಹೇಗಿದ್ದಾಳೆ ಅಂತ? ಇವಳೆ ನನ್ನಕ್ಕ ಭವಾನಿ ಅಂತ ಅನ್ನಿಸ್ತಿದ್ಯಾ ನಿನಗೆ? ನನ್ನಕ್ಕ ಹೇಗಿದ್ಲು? ಯಾವಾಗ್ಲೂ ಖುಷಿಯಾಗಿ ಎಲ್ಲಾರನ್ನೂ ಸಂತೋಷವಾಗಿಡ್ತಿದ್ಲು. ಆದ್ರೆ ಈಗ ನೋಡು, ಅವಳ ಮುಖದಲ್ಲಿ ನಗು ನೋಡಿ ಎಷ್ಟು ಟೈಮ್ ಆಯ್ತು. ನನ್ಗಿದೆಲ್ಲ ನಂಬೋಕೆ ಆಗ್ತಲ್ಲ ಸಿಂಧು. ನಂಬಕ್ಕಾಗಲ್ಲ, ಆದ್ರೆ ನಂಬಲೇಬೇಕು. ಇದೇ ಸತ್ಯ. ಇದೆಲ್ಲ ಹೇಗೆ? ಪರಿಸ್ಥಿತಿ, ಗ್ರಹಚಾರ, ಹಣೆ ಬರಹ, ಏನ್ ಹೇಳೋದು ಅಂತಾನೆ ಅರ್ಥ ಆಗ್ತಿಲ್ಲ. ಯಾವ ತರ ಯೋಚನೆ ಮಾಡಿದ್ರು ಈ ತರ ಶಿಕ್ಷೆ ನನ್ನ ಅಕ್ಕಂಗೆ ಯಾಕೆ ಅಂತ ಅನ್ನಿಸ್ತಿದೆ. ಅವಳೇನೋ ತಪ್ಪು ಮಾಡಿದ್ಲು ರಾಕೇಶ. ಮನುಷ್ಯನ ಜೀವನದಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದು ಅಳತೆ ಮಾಡೋಕ್ ಆಗಲ್ಲ ಸಿಂಧು. ಜೀವ ಆದ್ರೂ ಹೋಗಿದ್ರೆ ಈ ತರ ಜೀವನಕ್ಕೆ ಒಂದು ಅಂತ್ಯ ಸಿಗ್ತಾ ಇತ್ತು. ಒಂದೇ ಸಲ ಈ ಎಲ್ಲ ನೋವು ಕಷ್ಟಗಳಿಂದ ಪಾರಾಗ್ಬೋದಿತ್ತು. ಆದ್ರೆ ಆ ದೇವ್ರು ಕುಟ್ಕು ಜೀವನ ಉಳಿಸಿ ಇಷ್ಟೆಲ್ಲ ನೋವು ಕೊಡ್ತಾ ಇದ್ದಾನೆ. ನಿನ್ಗೇನ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಲ್ಲ ಸಿಂಧು. ಭವಾನಿ ಪರಿಸ್ಥಿತಿ ನೋಡಿ ನನಗ್ ತಲೆ ಕೆಟ್ಟೋಗ್ತಾ ಇದೆ. ಒಂದು ಕ್ಷಣ ಅಕ್ಕನ ಪರಿಸ್ಥಿತಿ ನೋಡಿ ನಿನಗೆ ಹೀಗೆ ಅನ್ನಿಸ್ತಿರ್ಬೇಕಾದ್ರೆ, ಇನ್ನು ನನ್ನ ಪರಿಸ್ಥಿತಿ ಏನು ರಾಕೇಶ? ಅಕ್ಕ ಗರ್ಭಿಣಿ ಬೇರೆ, ಅವಳ ಹೊಟ್ಟೆಲಿ ಮಗು ಇದೆ ಕಣೋ. ಅವಳ ಹೊಟ್ಟೆಲಿ ಮಗು ಇದೆ ಕಣೋ. ಆರಾಮಾಗಿ ಗಂಡ ಮನೆ ಅಂತ ಬಸ್ರಿ ಬೈಕಿಗಳನ್ನ ತೀರಿಸ್ತಾ ಬೇಗ ಹೆಜ್ಜೆ ಹಾಕಿದ್ರೆ ಎಲ್ ಮಗು ಕಷ್ಟ ಆಗುತ್ತೋ ಅಂತ ಮಗು ನಿರೀಕ್ಷೆಯಲ್ಲಿ ತಯಾರಿ ಮಾಡ್ಕೋತ ಹೊಟ್ಟೆಗ್ ಬೇಡ ಅನ್ಸಿದ್ರು ಮಗುಗೋಸ್ಕರ ಹೊಟ್ಟೆ ತುಂಬಾ ಊಟ ಮಾಡ್ತಾ ಗಂಡನ್ ಜೊತೆ ಮಗು ಹೆಣ್ಣು ಗಂಡು ಅಂತ ಚಿಕ್ಕದಾಗಿ ಜಗಳ ಮಾಡ್ತಾ ಅವಾಗ ಚೆಕಪ್ ಅಂತ ಹೋಗಿ ಸ್ಕ್ಯಾನಿಂಗ್ ಸ್ಕ್ರೀನ್ ಮೇಲೆ ಮಗು ನೋಡಿ ಖುಷಿ ಪಡ್ತಾ ಮಗುವಿನ ಹೃದಯ ಬಡಿತನ ಆಲಿಸ್ತಾ ತವರಿಂದ ಯಾವಾಗ ಸೀಮಂತ ಮಾಡ್ತಾರೋ, ಯಾವಾಗ ಅಮ್ಮನ್ ಮನೆಗ್ ಹೋಗ್ತೀನೋ, ಅಮ್ಮನ್ ಮಡ್ಲಲ್ಲಿ ಯಾವಾಗ ತಲೆ ಇಟ್ಟು ಮಲಗ್ತೀನೋ ಅಂತ ಯೋಚನೆ ಮಾಡ್ತಾ ಇದನ್ನೆಲ್ಲ ಅನ್ಭವಿಸ್ಬೇಕಾದವಳು ಹೊಟ್ಟಿ
ಒಂಟಿಯಾಗಿ ಅನಾಥವಾಗಿ ಹೇಗಿದ್ದಾಳೆ ನೋಡು. ಚೊಚ್ಚಲ ಹೆರಿಗೆ ಅಮ್ಮ ಅಪ್ಪ ಇದ್ದಿದ್ರೆ ಹೇಗ್ ನೋಡ್ಕೋತಾ ಇದ್ರು. ಆದ್ರೆ ಈಗ ಸಿಂಧು ಪ್ಲೀಸ್ ಸಮಾಧಾನ ಮಾಡ್ಕೊಳ. ಹೊಟ್ಟೆಲ್ ಮಗು ಇದೆ ಅನ್ನೋದು ಕೂಡ ಅರ್ಥ ಆಗದೆ ಇರೋ ಅಷ್ಟು ತನ್ನ ಮಾನಸಿಕ ಪರಿಸ್ಥಿತಿನ ಕಳ್ಕೊಂಡಿದ್ದಾಳೆ ಕಣೋ. ನಮ್ಮ ಅಕ್ಕನಿಗೆ ಯಾಕೋ ಇಂಥ ಶಿಕ್ಷೆ? ಅಳ್ಬೇಡ ಸಿಂಧು ಪ್ಲೀಸ್. ಇಷ್ಟು ದಿನ ಇಷ್ಟು ನೋವೆಲ್ಲ ಒಬ್ಳೆ ಹೇಗೆ ತಡ್ಕೊಂಡಿದ್ದೆ? ಇನ್ನೇನೋ ದಾರಿ ಇತ್ತು, ಅನುಭವಿಸ್ಬೇಕು, ದಿಟ್ಟವಾಗಿ ನಿಂತ್ಕೋಬೇಕು. ಇದು ಇಷ್ಟ ಜೀವನದಲ್ಲಿ ಸೋತಾಗ್ಲೇ ಕಣೋ ಜೀವನ ಇಂಥ ಪಾಠಗಳನ್ನ ಹೇಳ್ಕೊಡೋದು. ಸಿಂಧು, ಭವಾನಿ ನಿನ್ನನ್ನು ಗುರ್ತಿಡಿಯಲ್ವಾ? ಇಲ್ಲ ರಾಕೇಶ, ಆಕ್ಸಿಡೆಂಟ್ ಆಗಿರೋ ಶಾಕ್ಗೆ ಹೀಗಾಗಿದ್ದಾಳಂತ ರಾಕೇಶ. ಅಲ್ಲ ಸಿಂಧು, ನಿಮ್ ಕಾರು ದೊಡ್ಡ ಪ್ರಪಾತಕ್ಕೆ ಬಿದ್ದಿತ್ತು, ನೀನು ಭವಾನಿ ಇಲ್ಲಿಗೆ, ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಇಷ್ಟಕ್ಕೆಲ್ಲ ಕಾರಣ ಧರ್ಮೇಂದ್ರ ದಿವಾನ್. ಧರ್ಮೇಂದ್ರ ದಿವಾನ್ ಅವರ? ಡಾಕ್ಟರ್, ನನ್ನ ಮಗಳು ಹೇಗಿದ್ದಾಳೆ? ನಥಿಂಗ್ ಟು ವರಿ ಸರ್, ಜೀವಕ್ಕೇನು ಅಪಾಯ ಇಲ್ಲ, ಜಸ್ಟ್ ಪ್ರಜ್ಞೆ ತಪ್ಪಿದ್ಲು ಅಷ್ಟೇ. ಕ್ಯಾನ್ ಐ ಸೀ ಹರ್? ಪ್ಲೀಸ್ ಬನ್ನಿ ಸರ್. ಪ್ಲೀಸ್.
ಏನಾಯ್ತಮ್ಮ